ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು. ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ದಿನಾಂಕ 12/3/2022ರಿಂದ 25/3/2022 ವಿಶೇಷ ಕೈಮಗ್ಗ ಮೇಳ ವಸ್ತು ಬಂಧಾರ 2022 ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದ್ದು ಎಲ್ಲ ವಸ್ತುಗಳ ಮೇಲೆ 20% ರಿಯಾಯಿತಿ ಕೂಡ ಇರಲಿದೆ. ಸ್ಥಳ ಕಲಾಭವನ ಆವರಣ ಧಾರವಾಡ. ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಕರ್ನಾಟಕದಲ್ಲಿ ವೈದ್ಯಕೀಯ ಶುಲ್ಕ ಕಡಿಮೆ ಮಾಡುವ ಬಗ್ಗೆ ನಿರ್ಧಾರ. ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಾಗಿದೆ. ಹೊಸದೊಂದು ಮಹತ್ತರ ಸುಳಿವು ಕೊಟ್ಟ ಸಿಎಂ. ಐತಿಹಾಸಿಕ ಗೋಕಾಕ್ ಜಾತ್ರೆಯ ದಿನಾಂಕ ನಿಗದಿ ಪ್ರಕ್ರಿಯೆ. ಯುಗಾದಿ ವೇಳೆಗೆ ದಿನಾಂಕ ನಿಗದಿ ಮಾಡ್ತೇವೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಅಪ್ಪು ಭಾವಚಿತ್ರಕ್ಕೆ ಮಾಲಾರ್ಪಣೆ. ಜೇಮ್ಸ್ ಸಿನಿಮಾಕ್ಕೆ ಶುಭ ಕೋರಿದ ಶಾಸಕ. ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರಿಂದ ಶುಭ ಹಾರೈಕೆ. ಕೆಎಸ್ ಶಿಕ್ಷಕ ನುರಿತ ತಜ್ಞರಿಂದ ಉಚಿತವಾಗಿ ಕಾರ್ಯಾಗಾರ ಆಯೋಜನೆ. ಬೆಳಗಾವಿಯ ಟಾರ್ಗೆಟ್ ಕೋಚಿಂಗ್ ಸೆಂಟರ್ನಲ್ಲಿ ಶುರು. ಅಭ್ಯರ್ಥಿಗಳಿಗೆ ಆಹ್ವಾನ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆ. ಸಾಹಿತ್ಯ ಪರಿಷತ್ಗೆ ಎಲ್ಲರ ಸಹಕಾರ ನೀಡುವುದಾಗಿ ಭರವಸೆ. ಸಚಿವ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರಿಂದ ಹಾರೈಕೆ. S9 TV ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಕರ್ನಾಟಕದಲ್ಲಿ ವೈದ್ಯಕೀಯ ಶುಲ್ಕ ಕಡಿಮೆ ಮಾಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೇವೆ. ಉಕ್ರೇನ್ನಿಂದ ಬಂದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದೆ. ಅಲ್ಲಿನ ವೈದ್ಯಕೀಯ ಕೋರ್ಸ್ಗೂ ಇಲ್ಲಿಗೂ ಬದಲಾವಣೆ ಇದೆ. ಈಗಾಗಲೇ ಅಂತಹ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತನೆ ನಡೆಸಲಾಗ್ತಿದೆ. ಭಾರತೀಯ ವೈದ್ಯಕೀಯ ಮಂಡಳಿ ಚಿಂತನೆ ಮಾಡ್ತಾ ಇದೆ ಅಂತ ದಾವಣಗೆರೆಯಲ್ಲಿ ಸೋಮವಾರ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಕಡಿಮೆ ಇದೆ. ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಾಗಿದೆ. ಅದನ್ನ ಕಡಿಮೆ ಮಾಡುವ ಚಿಂತನೆ ಈಗಾಗಲೇ ಮಾಡಲಾಗ್ತಾ ಇದೆ. 95% ಅಂಕ ಪಡೆದವರಿಗೂ ಸೀಟ್ ಸಿಗ್ತಿಲ್ಲ. ಈ ಬಗ್ಗೆ ಗಂಭೀರ ಚಿಂತನೆ ಆಗಬೇಕು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಗಳು ಇಂದು ಸಿಎಂ ಅವರನ್ನ ಭೇಟಿಯಾಗಲಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದಲ್ಲಿ ಸಿಎಂ ಬೊಮ್ಮಾಯಿ ಜೊತೆಗೂ ಚರ್ಚೆ ನಡೆಸಲಿದ್ದಾರೆ. ರಾಣಿಬೆನ್ನೂರಿಗೆ ನಾವು ರವಾನೆ ಮಾಡಿದ್ವಿ. ಹರಿಹರದಲ್ಲಿ ಏನು ಎಂಬಾಮಿಂಗ್ ಮಾಡಿದ್ರು. ಎಂಬಾಮಿಂಗ್
ಈಗ ಎಲ್ಲರಿಗೂ ದರ್ಶನಕ್ಕಾಗಿ ಕ್ಲಾಸಲ್ಲಿರುವಂಥ ಪೋಸ್ಟರ್ಗಳನ್ನು ಇಟ್ಟಿದ್ದಾರೆ. ಒಂದು ಮಾತು, ಇದು ನರೇಂದ್ರ ಮೋದಿಯವರು ವಿಶ್ವವಿದ್ಯಾಲಯದ ಅವರ ಒಂದು ವರ್ಚಸ್ಸು ಎಷ್ಟು ಸಾಮಾನ್ಯವಾಗಿ ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ವಾಪಸ್ ತರೋದೇ ಕಷ್ಟ ಸಾಧ್ಯ. ಅಂಥದ್ದು ನಾಗರಿಕರನ್ನ ಮೂರನೇ ಸಂಬಂಧವಿರುವಂಥ ಮೂರನೇ ದೇಶದಲ್ಲಿ ಎರಡು ಯುದ್ಧ ನಡೆಯುವಂಥ ಈಗಲೂ ಕೂಡ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ದುರ್ದೈವಿ ನಮ್ಮ ನವೀನ್, ಇದು ಒಬ್ಬನೇ ಸ್ಟೂಡೆಂಟು ಇವತ್ತು ಮೃತಪಟ್ಟಿರು. 572 ಜನ ನಾವು ಕನ್ನಡದ ವಿದ್ಯಾರ್ಥಿಗಳನ್ನು ವಾಪಸ್ ತಂದಿದ್ದೀವಿ. ಈ ಆಪರೇಷನ್ ಗಂಗಾ ಪ್ರಾರಂಭ ಆಗಿದ್ದ ಮುಂಚೆ 61 ಜನ ಆಗಲೇ ಬಂದಿದ್ದರು. ಆಪರೇಷನ್ ಗಂಗಾ ಅಡಿಯಲ್ಲಿ 572 ಕನ್ನಡಿಗರನ್ನು ವಾಪಸ್ ತಂದಿದ್ದೀವಿ. ಒಟ್ಟು ಇಡೀ ದೇಶದಲ್ಲಿ 19,000 ವಿದ್ಯಾರ್ಥಿಗಳನ್ನು ಇದೊಂದು ಭಾಳ ಭಗೀರಥ ಒಂದು ಪ್ರಯತ್ನ. ಅಮೆರಿಕ ದೇಶ ಕೂಡ ತನ್ನ ನಾಗರಿಕರನ್ನಲ್ಲೇ ಬಿಟ್ಟು. ಒಂದನೇದು, ಇದು ನರೇಂದ್ರ ಮೋದಿ ಅವರ ಅಂತಾರಾಷ್ಟ್ರೀಯ ಮಟ್ಟದ ವರ್ಚಸ್ಸು ಮತ್ತು ಒಳ್ಳೆಯ ಸಂಬಂಧ. ಯುಕ್ರೇನ್ ರಷ್ಯಾ ಯುದ್ಧ ನಡೆದರೂ ಕೂಡ ಸುತ್ತಲಿರೋ ಎಲ್ಲ ದೇಶಗಳ ಡಿಪ್ಲೊಮ್ಯಾಟಿಕ್ ಚಾನಲನ್ನು ಓಪನ್ ಮಾಡಿ ಅಲ್ಲೆಲ್ಲ ಏರ್ಪೋರ್ಟಲ್ಲಿ ನಿರಂತರವಾಗಿ ನಮ್ಮ ಮಕ್ಕಳು ತರೋದಕ್ಕೆ ಎಲ್ಲ ಫ್ಲೈಟ್ಗಳನ್ನು ಅರೇಂಜ್ ಮಾಡಿ ಅಲ್ಲಿಯ ದೇಶದ ಸಹಕಾರವನ್ನು ಮಾಡುವಂಥದ್ದು ಸುಲಭ. ಯಾಕಂದರೆ ಯುಕ್ರೇನಿಂದನೂ ಬಹಳಷ್ಟು ಜನ ಬರ್ತಾಯಿದ್ರು ಆ ಗಡಿ ಪ್ರದೇಶದಲ್ಲಿ. ಇಂಥದಕ್ಕೆ ಭಾರತ ದೇಶದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅವರನ್ನು ಗಡಿಯಿಂದ ಆಚೆ ತಂದಿದ್ರು. ಇಂಡಿಯನ್ ಫ್ಲಾಗ್ ಹಿಡಿದ್ರೆ ಸಾಕು, ಅವ್ರನ್ನ ಮುಂದೆ ಕರ್ಕೊಂಡು ಕಾಡಿಸಿದ್ದಾರೆ. ಮತ್ತು ಈ ಕೇಸಲ್ಲಿ ನಾವು ನರೇಂದ್ರ ಮೋದಿಯವರು ನಮ್ಮ ಗೌರವಾನ್ವಿತ ಪ್ರೈಮ್ ಮಿನಿಸ್ಟರು ಆದ ದಿವಸನೇ ನನ್ನ ಹತ್ರ ಮಾತಾಡಿದ ಮೇಲೆ ಅವರು ಫ್ಯಾಮಿಲಿ ಹತ್ರ ಮಾತನಾಡಿದ್ರು. ಅವ್ರಿಗೆ ಧೈರ್ಯ ಹೇಳಿದರು. ನಾನು ಮರುದಿವಸನೇ ಅವ್ರು ಮಾಡಿ ತರೋದಕ್ಕೆ ವಿದೇಶಾಂಗ ಸಚಿವರ ಹತ್ರ ಮಾತನಾಡಿದ್ರು, PMO ಹತ್ರ ಮಾತಾಡಿದ್ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ವಿ. ಯುಕ್ರೇನ್ ಎಂಬಸಿಯಲ್ಲಿ, ಇಂಡಿಯನ್ ಎಂಬಸಿ ಯುಕ್ರೇನಲ್ಲೂ ಸಂಪರ್ಕದಲ್ಲಿದ್ವಿ. ವಿಶೇಷವಾಗಿ ನಮ್ಮ ವಿದೇಶಾಂಗ ಸಚಿವರು ಭಾಳಷ್ಟು ಕಾಳಜಿಯನ್ನು ವಹಿಸಿ ಕೆಲಸ ಮಾಡಿದ್ರು. ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾಡಿ ಫಸ್ಟ್ ಅದನ್ನು ಸೆಕ್ಯೂರ್ ಮಾಡಿದರು. ಆಮೇಲೆ ಅದನ್ನು ಎಂಬಾಂಬಿಂಗ್ ಮಾಡಿಸಿದ್ರು. ಈ ನಡೆದ ಘಟನೆ ಕರಕೈದ ಒಂದು ಭಾಗದಲ್ಲೇ ಆಗಿದೆ. ಆದರೆ ಅದು ಎಂಬಾಂಬಿಂಗ್ ಮಾಡಿ ಇಡುವಂಥ ಸ್ಥಳ ಮಾರ್ಚರಿ ಇನ್ನೊಂದು ಕಡೆ. ಅಲ್ಲಿ ಬಾಂಬಿಂಗ್ ಶುರುವಾಯಿತು, ಅಲ್ಲಿ ಸೆಲ್ಲಿಂಗ್ ಶುರುವಾಯಿತು. ನಿರಂತರವಾಗಿ ಸಂಪರ್ಕ. ಅಲ್ಲಿ ಸೆಲ್ಲಿಂಗ್ ಕಡಿಮೆ ಆದ ತಕ್ಷಣ ಅಲ್ಲಿಯ ಸೆಲ್ಲಿಂಗ್ ಕಮ್ಮಿ ಆದರೂ ಕೂಡ ಈ ಭಾಗದಲ್ಲಿ ವೆಸ್ಟರ್ನ್ ಭಾಗ ಯುಕ್ರೇನ್ದಲ್ಲಿ ಈಗಲೂ ಕೂಡ ಇದು ಇರೋದು ವೆಸ್ಟರ್ನ್ ಭಾಗದಲ್ಲಿ ಈಗಲೂ ಕೂಡ ಶೆಲ್ಲಿಂಗ್ ಆಗ್ತಾಯಿದೆ. ಅದರ ಮಧ್ಯನೂ ಕೂಡ ಅದನ್ನು ಕಂಪ್ಲೀಟಾಗಿ ಬಾಂಬಿಂಗ್ ಮಾಡಿ ತೊಗೊಂಡು ಬಂದು ವಾರ್ಸೋವಾ ಬಂದು ಫಸ್ಟು ನಮ್ಮ ವಾರ್ಸೋವಾಕ್ಕೆ ಅಲ್ಲಿ ಬಂದು ಮತ್ತೆ ರೀಪ್ಯಾಕಿಂಗ್ ಆಗಿ ದುಬೈಗೆ ಬಂದು ದುಬೈದಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಚೆಕ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದೆ. ಭಾಳ ದುರ್ದೈವ. ಸರ್, ನವೀನ್ ಸಾವು ವಾರ್ ವಿಕ್ಟಿಮ್ ಆರ್ ಆಕ್ಸಿಡೆಂಟ್ ಡೆತ್ ಕನ್ಸಿಡರ್ ಆಗಿರೋದು. ಪ್ರೋಟೋಕಾಲ್ಸ್ ಆರ್ ಡಿಫರೆನ್ಸ್. I can't say from sitting here. Neither you can say nor anybody can say. It will be known later. ಸರ್, ಈಗ ಉಳಿದಂಥ ವೈದ್ಯಕೀಯ ವಿದ್ಯಾರ್ಥಿಗಳದೇನು ಡಿಸ್ಕಂಪ್ಲೀಟ್ ಆಗಿದೆ ಎಜುಕೇಷನ್, ಅದಕ್ಕೆ ಪರ್ಯಾಯವಾಗಿ ಏನಾದರೂ ಅದ್ರ ವ್ಯವಸ್ಥೆ? ಬಗ್ಗೆ ಕೇಂದ್ರ ಚಿಂತನೆ ಏನು ಮಾಡ್ಬೋದು? ಯಾಕಂದರೆ ಅಲ್ಲಿ ಕೋರ್ಸ್ಗಳು, ಇಲ್ಲಿ ಕೋರ್ಸ್ಗಳು ಇದ್ದಾರೆ. ಅಲ್ಲಿ ಕೋರ್ಸ್ ಕಂಪ್ಲೀಟ್ ಆದರೂ ಕೂಡ ಇಲ್ಲಿ ಮತ್ತೆ ಎಕ್ಸಾಮಿನೇಷನ್ಸ್ ಎಲ್ಲ ಹೋಗ್ತಾರೆ. ಹೀಗಾಗಿ ಈ ಮಧ್ಯದಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲರೂ ಕೂಡ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಗಂಭೀರವಾಗಿ, ಯಾಕಂದರೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು. ಸರ್, ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಹಲವಾರು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗ್ಬೋದು ಅಂತ ಆ ಮಕ್ಕಳನ್ನು ನಮ್ಮ ದೇಶದಲ್ಲಿ ಉಳಿಸೋದ್ರಿಂದ ಮೆಡಿಕಲ್ ಎಜುಕೇಷನ್ ಪಾಲಿಸಿನ ಸ್ವಲ್ಪ ಲಿಬರೇಷನ್ ಮಾಡಿದರೆ ಆ ಮಕ್ಕಳು ಇಲ್ಲೇ ಉಳಿಬೋದು ಅಂತ. ಆ ಹಿನ್ನೆಲೆಯಲ್ಲಿ ದಾವಣಗೆರೆಗೆ ಒಂದು ಮೆಡಿಕಲ್ ಕಾಲೇಜು ಆಗೋಕ್ಕೆ ಸಾಧ್ಯತೆ ಇದೆಯಾ ಸರ್? ಬೇರೆ ಮೆಡಿಕಲ್ ಕಾಲೇಜ್ ಅಲ್ಲ, ಪ್ರಶ್ನೆ ಆಗಲ್ಲ.
ಈಗಿರುವಂಥ ಕಾಸ್ಟ್ ಏನಿದೆ ಮೆಡಿಕಲ್ ಎಜುಕೇಷನ್ ಕಾಸ್ಟ್ ಅದು ಹೆಚ್ಚಾಗ್ತಾ ಇದೆ. ಸರ್ಕಾರದ ಸೀಟುಗಳು ಕಡಿಮೆ ಕಾಸ್ಟ್ ಇದ್ದರೂ ಕೂಡ ಖಾಸಗಿ ವಲಯದಲ್ಲಿ ಭಾಳಷ್ಟು ಹೆಚ್ಚಾಗ್ತಾ ಇರೋದನ್ನು ಇವತ್ತು ಗಮನಿಸಿದಾಗ 95% ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ನೀಟಲ್ಲಿ ಒಮ್ಮೆ ಉತ್ತೀರ್ಣ ಆಗ್ತಾ ಇಲ್ಲ. ಹೀಗಾಗಿ ಅವರು ಮ್ಯಾನೇಜ್ಮೆಂಟ್ ಸೀಟು NRI ಸೀಟುಗಳಿಗೆ ಹೋಗ್ತಾರೆ. ಅಲ್ಲಿ ಕಾಸ್ಟ್ ಹೆಚ್ಚಾಗ್ತಾ ಇರೋದ್ರಿಂದ ವಯಾ ಮೀಡಿಯಾಗಿ ಹಿಂಗೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ನಾವು ಕೂಡ ನಮ್ಮ ಅಧಿಕಾರಿಗಳಿಗೆ ಚರ್ಚೆ ಮಾಡಿದ್ದೇವೆ. ನಮ್ಮ ರಾಜ್ಯದಲ್ಲಿ ಫೀಸ್ ಕಮ್ಮಿ ಮಾಡೋದಕ್ಕೆ ABC ಕ್ಯಾಟಗರಿ ಮಾಡಬೇಕನ್ನೋಂಥ ತೀರ್ಮಾನ ಮಾಡಿದ್ದೇವೆ. ಆದರೆ ಇದು ಎಂಟೈರ್ ಮೆಡಿಕಲ್ ಕೋರ್ಸು ಇವತ್ತು ಇಟ್ ಈಸ್ ಕಂಟ್ರೋಲ್ಡ್ ಬೈ NMC, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್. ಅವರು ಎಲ್ಲ ಚಿಂತನೆಯನ್ನು ಮಾಡ್ತಾಯಿದ್ರು. ಎಲ್ಲ ಯುಕ್ರೇನ್ ಯುದ್ಧ ಆದ ಮೇಲೆ ಇದರ ಬಗ್ಗೆ ಪುನರ್ಚಿಂತನೆ ನಡೆದಿತ್ತು. ಗೋಕಾಕ್ ನಗರದಲ್ಲಿ ಪ್ರವಾಹ ಹಾಗೂ ಕೋವಿಡ್ನಿಂದಾಗಿ ಸಾಕಷ್ಟು ಸಾವು ನೋವುಗಳಾಗಿವೆ. ಇಲ್ಲಿಯ ಜನರು ಇನ್ನೂ ಆರ್ಥಿಕವಾಗಿ ಸದೃಢರಾಗಿಲ್ಲ. ಹೀಗಾಗಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವನ ಕಮಿಟಿ ಸದಸ್ಯರಷ್ಟೇ ಅಲ್ಲದೆ ನಗರದ ಎಲ್ಲ ಹಿರಿಯರ ಅಭಿಪ್ರಾಯ ಪಡೆದು ಯುಗಾದಿದಂದು ದಿನಾಂಕ ನಿಗದಿ ಮಾಡಲಾಗುವುದು ಅಂತ ಗೋಕಾಕ್ ಶಾಸಕ ಹಾಗೂ ಜಾತ್ರಾ ಕಮಿಟಿಯ ಅಧ್ಯಕ್ಷ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವರು ಗೋಕಾಕ್ ನಗರದ ಉಪ್ಪಾರಗಲ್ಲಿ ಉತ್ತರಗಲ್ಲಿಯಲ್ಲಿ ಹೊತ್ತಿಕೊಂಡಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಜರುಗಿದ ಜಾತ್ರಾ ಕಮಿಟಿ ಹಾಗೂ ಗ್ರಾಮದ ಸರ್ವ ಸಮಾಜ ಹಿರಿಯರ ಅಭಿಪ್ರಾಯ ಸಂಗ್ರಹ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಗೋಕಾಕ್ ನಗರದಲ್ಲಿ ಪ್ರವಾಹ ಹಾಗೂ ಕೋವಿಡ್ನಿಂದಾಗಿ ಸಾಕಷ್ಟು ಸಾವು ನೋವುಗಳಾಗಿವೆ. ಇಲ್ಲಿಯ ಜನರು ಇನ್ನೂ ಆರ್ಥಿಕವಾಗಿ ಸದೃಢರಾಗಿಲ್ಲ. ಹೀಗಾಗಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವನ ಕಮಿಟಿ ಸದಸ್ಯರಷ್ಟೇ ಅಲ್ಲದೆ ನಗರದ ಎಲ್ಲ ಹಿರಿಯ ಅಭಿಪ್ರಾಯ ಪಡೆದು ಯುಗಾದಿ ದಿನದಂದು ದಿನಾಂಕ ನಿಗದಿ ಮಾಡುವುದಾಗಿ ಶಾಸಕ ಹಾಗೂ ಜಾತ್ರಾ ಕಮಿಟಿ ಅಧ್ಯಕ್ಷ ರಮೇಶ್ ಜಾರಕಿಹೊಳಿ ಹೇಳಿದರು. ಅವರು ನಗರದ ಉಪ್ಪಾರಗಲ್ಲಿ ಒಡ್ಡರಗಲ್ಲಿಗೆ ಹೊಂದಿಕೊಂಡಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಜರುಗಿದ ಜಾತ್ರಾ ಕಮಿಟಿ ಹಾಗೂ ಗ್ರಾಮದ ಸರ್ವ ಸಮಾಜ ಹಿರಿಯರ ಅಭಿಪ್ರಾಯ ಸಂಗ್ರಹ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಗೋಕಾಕ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ 2020ರಲ್ಲಿ ಕೋವಿಡ್ ಸಾಂಕ್ರಾಮಿಕ ಹರಡುವ ಕಾರಣದಿಂದಾಗಿ 2022ಕ್ಕೆ ಮುಂದೂಡಲಾಗಿತ್ತು. ಈ ಬಗ್ಗೆ ಗೋಕಾಕ್ ನಗರದ ಎಲ್ಲ ವಾರ್ಡ್ಗಳ ಹಿರಿಯರೊಂದಿಗೆ ಚರ್ಚಿಸಿ ಯುಗಾದಿಯಂದು ದಿನಾಂಕ ನಿಗದಿ ಮಾಡಲಾಗುವುದು ಎಂದರು. ಇವತ್ತು ನಿರ್ಣಯ ಯಾವುದೂ ಮಾಡೋದಿಲ್ಲ. ನಾನು ಒಂದು ಕೆಲಸ ಮಾಡಿದ್ದೆ. ಬರುವ ದಿನ ಯುಗಾದಿ ಒಳಗೆ ಎಲ್ಲ ಪ್ರತಿ ಊರ ಧೈರ್ಯರು ಜನರಲ್ಲ ಆ ಊರ ಪ್ರಮುಖ ಓಣಿ ಪ್ರಮುಖರು ಮೀಟಿಂಗ್ ಮಾಡಿ ಯುಗಾದಿ ಕೊಡೋದು ನಿಲ್ಲಿಂತು. ಯಾಕಪ್ಪ ನಾವು ನನ್ನ 70 ಇಸ್ವಿಯಿಂದ ಪ್ರತಿ 5 ವರ್ಷ ಮಾಡ್ಕೊಂಡು ಇದೇ ಸಲ ಮಾಡಿ ಕೋವಿಡ್ ಸಂಬಂಧ ಮುಂದಾಕಿದ್ವಿ. ನಾವು ಅನಿವಾರ್ಯ ನಾವು ಮಾಡಕ್ಕೆ ಹಿಡಿಯುತ್ತೀವಿ. ಕೋವಿಡ್ ಬಂದ ಕಾರಣ ಅನಿವಾರ್ಯವಾಗಿ ನಾವು ಮುಂದಾಕಿದ್ದೀವಿ. ಇವತ್ತು ಎಲ್ಲ ಕೊಡ್ಕೊಂಡು ಎಲ್ಲ ವಿಶೇಷವಾಗಿ ಯುವಕರಲ್ಲಿ ಒಂದು 7 ತರ 9 ತರ 10 ತರ ನನಗೆ ತಿಳಿದ್ರಲ್ಲಿ 7 ಮಾಡಿದ್ರೆ ಯಾರು ಮಾಡಿದ್ರು ಮಾಡೋದು ಅಲ್ಲ 7 ಮಾಡಿ 9 ಮಾಡ್ಬೇಕಾದ್ರೆ ಪಾರ್ಲಿಮೆಂಟ್ ಮಾಡಿದ್ರೆ ನೀವು ಹೆಂಗೆ ಗೊತ್ತಿದ್ದೇನೆ. ಇದರಲ್ಲಿ ನಾವು ಏನು ಪಾಪ ಲಕ್ಷ್ಮೀ ದೇವಿ ಜಾತಿ ದೂರ ಆಗುತ್ತಲ್ಲ 3 ವರ್ಷ ಅದಕ್ಕೆ ಯಾಕಂದ್ರೆ ಬೇರೆ ಪ್ರಕಾರ ಬರುವಾಗ ಬಹಳಷ್ಟು ಜನ ಫೋನ್ ವೈಯಕ್ತಿಕ ಭೇಟಿಯಾಗಿ ನಾವು ಕೋವಿಡ್ ಬಂದ ಕಾರಣ ಬಹಳಷ್ಟು ಸಮಸ್ಯೆ ಆಗಿದೆ. ವಿಶೇಷವಾಗಿ ಈ ಭಾಗ ಉತ್ಪಾದನೆ ನಮ್ಮ ಎಲ್ಲ ಓಣ್ಯಾಗ ನೀರು ಬಂದವು. ಬಹಳ ಸಮಸ್ಯೆ ಆಗಿದೆ. ಜಾತ್ರೆ ಮಾಡೋದು ದೂರ ಖುಷಿ ಅದಕ್ಕೆ ನಾವು ನಿರ್ಣಯ ಇವತ್ತು ಹೋಗ್ಬೇಡ. ಬಟ್ ಎಲ್ಲ ಕೂಡ ಒಂದು ಮೀಟಿಂಗ್ ಮಾಡ್ಕೊಂಡು ನಾನು ಬರೋ ಯುಗಾದಿ ಮಾಡೋದಕ್ಕೆ ಒಂದು ಡಿಸಿಷನ್ ತಗೊಂಡು ಎಲ್ಲರೂ ಅದ್ರ ಅಭಿಪ್ರಾಯ ಯಾರು ಚಲೋ ಅಭಿಪ್ರಾಯ ಪ್ರಕಾರ ಮಾಡೋಣ. ಜಾತ್ರೆ ಯಾವಾಗ 7 ಆಗಲಿ 9 ದೊಡ್ಡ ಪ್ರಮಾಣ ಮಾಡೋ ಜಾತ್ರೆ ನೀವೆಲ್ಲ ಹಿರಿಯರ ನಾನು ನಿಮಗೆ ಹೋಗಲ್ಲ. ನಿಮಗೆ ನಿರಂತರ ಬಿಡ್ತೇನೆ. ಆದಷ್ಟು ಶೀಘ್ರ ಮೀಟಿಂಗ್ ಮಾಡಿ ಮುಗಿಸ್ಕೊಂಡು ಎಲ್ಲ ಚರ್ಚೆ ಮಾಡಿ ಎಂಡ್ ಆಗೋದು ದಯವಿಟ್ಟು ಎಲ್ಲ ಕೂಡ ಒಳ್ಳೆಯ ನಿರ್ಣಯ. ಕಳೆದ 2015ರಲ್ಲಿ ಜಾತ್ರೆ ನಡೆದಿದೆ. ಅದರ ನಂತರದಲ್ಲಿ ಜಾತ್ರೆ ಮುಂದೂಡಲಾಗಿದೆ. ಹಿರಿಯರ ಪ್ರಕಾರ 7 ವರ್ಷಕ್ಕೆ ಜಾತ್ರೆ ಮಾಡುವುದು ಸಮಂಜಸವಲ್ಲ ಎಂಬ ಅಭಿಪ್ರಾಯ ಕೇಳಿ ಬರುತ್ತಿದೆ. ಹೀಗಾಗಿ ಜಾತ್ರಾ ಮಹೋತ್ಸವ ಇದೇ ವರ್ಷ ಅಥವಾ 9ನೇ ವರ್ಷಕ್ಕೆ ಮಾಡುವುದು ಎಂಬ ಮಾಹಿತಿಯನ್ನು ಎಲ್ಲರಿಂದಲೂ ಅಭಿಪ್ರಾಯ ಸಂಗ್ರಹ ಮಾಡುತ್ತೇವೆ. ಹೀಗಾಗಿ ಗೋಕಾಕ ಜನತೆಗೆ ಸಹಕರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಸದಸ್ಯರಾದ ಪ್ರಭಾಕರ್ ಚೌಹಾಣ್, ಭೀಮ್ಗೌಡ್ ನಾಯಕ್, ಜ್ಯೋತಿಬಾ ಸುಬಂಜಿ, ತುಕಾರ್, ಸಿದ್ದಲಿಂಗ ದಳವಾಯಿ, ಅಡಿವಿಪ್ಪ ಕಿತ್ತೂರ್, ನಿರಂಜನ್ ಬನ್ನಿಶೆಟ್ಟಿ, ಅಶೋಕ್ ಪಾಟೀಲ, ಅಶೋಕ್ ಹೆಗ್ಗನ್ನವರ್, ಪೌರಾಯುಕ್ತ ಶಿವಾನಂದ್ ಹಿರೇಮಠ್,
ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ್, ಸಿಪಿಐ ಗೋಪಾಲ್ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು. ಎನ್ಸಿಇಟಿಯಿಂದ ಸಂಯೋಜನೆಗೊಂಡು 7 ವರ್ಷ ಪೂರೈಸಿರುವ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನ ಸಿಬ್ಬಂದಿ ಆಧಾರಿತ ವೇತನಾನುದಾನಕ್ಕಾಗಿ ಒಳಪಡಿಸಲು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಕರ್ನಾಟಕ ರಾಜ್ಯ ಖಾಸಗಿ ಐಟಿಐ ಆಡಳಿತ ಮಂಡಳ ಸಂಘದವರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಎನ್ಸಿಇಟಿಯಿಂದ ಸಂಯೋಜನೆಗೊಂಡು 7 ವರ್ಷ ಪೂರೈಸಿರುವ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸಿಬ್ಬಂದಿ ಆಧಾರಿತ ವೇತನ ಅನುದಾನಕ್ಕೆ ಒಳಪಡಿಸಲು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಕರ್ನಾಟಕ ರಾಜ್ಯ ಖಾಸಗಿ ಐಟಿಐ ಆಡಳಿತ ಮಂಡಳಿಗಳ ಸಂಘದವರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಅರ್ಪಿಸಿದರು. ಸರ್ಕಾರ ಮೊದಲನೇ ಬಾರಿಗೆ 1997ರಲ್ಲಿ 7 ವರ್ಷ ಪೂರೈಸಿರುವ ಖಾಸಗಿ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು ಸಿಬ್ಬಂದಿ ಆಧಾರಿತ ವೇತನ ಅನುದಾನಕ್ಕೆ ಒಳಪಡಿಸಿ ನಂತರದಲ್ಲಿ ಹಂತವಾಗಿ 2008 ಮತ್ತು 2010ರವರೆಗೆ ಒಟ್ಟು 196 ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸಿಬ್ಬಂದಿ ಆಧಾರಿತ ವೇತನ ಅನುದಾನಕ್ಕೆ ಒಳಪಡಿಸಿದೆ. 2010ರ ಆದೇಶದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗಿಲ್ಲದ ವಿದ್ಯಾರ್ಥಿ ಕೇಂದ್ರೀಕೃತ ಅನುದಾನ ಪದ್ಧತಿಯನ್ನು ಜಾರಿಗೊಳಿಸಿದ್ದು ಸಂಸ್ಥೆಗೆ ಹಾಗೂ ಸಿಬ್ಬಂದಿಗೆ ಮಾರಕವಾಗಿದೆ ಮತ್ತು ಸಿಬ್ಬಂದಿಗೆ ಉದ್ಯೋಗ ಭದ್ರತೆ ಇಲ್ಲದ ಕಾರಣ ಈ ಆದೇಶವನ್ನು ರದ್ದುಗೊಳಿಸಿ ಮೊದಲಿನ 1997ರ ಅನುದಾನ ಸಂಹಿತೆಯಂತೆಯೇ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸಿಬ್ಬಂದಿ ಆಧಾರಿತ ವೇತನ ಅನುದಾನಕ್ಕೆ ಒಳಪಡಿಸಲು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ ಎಂದು ಸಂಘ ಹೇಳಿದೆ. 7 ವರ್ಷ ಪೂರೈಸಿರುವ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸಿಬ್ಬಂದಿ ಆಧಾರಿತ ವೇತನ ಅನುದಾನಕ್ಕೆ ಒಳಪಡಿಸಲು ಕಳೆದ 11 ವರ್ಷಗಳಿಂದ ಮನವಿ ಸಲ್ಲಿಸುವ ಮೂಲಕ ಹಾಗೂ ಪ್ರತಿ ಅಧಿವೇಶನ ಸಮಯದಲ್ಲಿ ಅನೇಕ ಸತ್ಯಾಗ್ರಹಗಳ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುತ್ತಾ ಬಂದರೂ ಸಹ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದ ಕಾರಣ ಅನಿವಾರ್ಯವಾಗಿ ನಾವುಗಳು ದಿನಾಂಕ 1/3/2022ರಂದು ಹುಬ್ಬಳ್ಳಿಯ 3000 ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ಪಾದಯಾತ್ರೆಯನ್ನು ಕೈಗೊಂಡು ದಿನಾಂಕ 14/3/2022ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದೇವೆ ಎಂದು ಸಂಘ ಹೇಳಿದೆ. ಅದೇ ದಿನ ಸಚಿವರು ನಮ್ಮನ್ನು ಕರೆಯಿಸಿಕೊಂಡು ಚರ್ಚಿಸಿ ಮುಖ್ಯಮಂತ್ರಿಗಳೊಂದಿಗೆ ಸಚಿವರು ಚರ್ಚಿಸಿ ನಮಗೆ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದರು ಹಾಗೂ ದಿನಾಂಕ 15/3/2022ರಂದು ಮುಖ್ಯಮಂತ್ರಿಗಳನ್ನ ಮನೆಯಲ್ಲಿ ಭೇಟಿಯಾಗಿ ಮನವಿ ಸಲ್ಲಿಸಿದಾಗ ನಮ್ಮ ಕಡತವನ್ನು ತರಿಸಿಕೊಂಡು ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಆಶ್ವಾಸನೆ ನೀಡಿದರು. ಆ ಹಿನ್ನೆಲೆಯಲ್ಲಿ ನಾವುಗಳು ಸಚಿವರ ಮೇಲಿನ ನಂಬಿಕೆಯಿಂದ 7 ದಿನ ಕಾದು ನೋಡಿ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ಮತ್ತೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಿರ್ಣಯ ಕೈಗೊಂಡು ಧರಣಿ ಸತ್ಯಾಗ್ರಹ ಮೊಟಕುಗೊಳಿಸಿರುತ್ತೇವೆ. ಶೀಘ್ರವೇ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ಆಗ್ರಹ ಪಡಿಸುತ್ತವೆ. ಇಲ್ಲದೆ ಹೋದಲ್ಲಿ ಮತ್ತೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳು, ಆಡಳಿತ ಮಂಡಳಿಯವರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಹಂಚಿಕರ್, S9 ಟಿವಿ, ಧಾರವಾಡ. ನೂತನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನ ಒಳಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಕೋರ್ತೇನೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಅಣ್ಣವರ ಹೆಸರಿನಲ್ಲಿ 20,000 ರೂಪಾಯಿಗಳ ದತ್ತ ನಿಧಿಯನ್ನ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅನ್ನಿಗೇರಿ ತಾಲೂಕು ಘಟಕಕ್ಕೆ ನೀಡುವುದಾಗಿ ಜವಳಿ ಮತ್ತು ಸಕ್ಕರೆ ಖಾತೆ ಸಚಿವ ಶಂಕರಬ ಪಾಟೀಲ್ ಮುನೇನಕೊಪ್ಪ ಅವರು ಹೇಳಿದ್ದಾರೆ. ಅನ್ನಿಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ. ಅನ್ನಿಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತ ನಿಧಿ ಸಚಿವ ಶಂಕರಬ ಪಾಟೀಲ್ ಮುನೇನಕೊಪ್ಪ. ಅನ್ನಿಗೇರಿ ನೂತನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನ ಒಳಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಕೋರುತ್ತೇನೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಅಷ್ಟೇ ಅಲ್ಲದೆ ತಮ್ಮ ಅಣ್ಣವರ ಹೆಸರಿನಲ್ಲಿ 20,000 ರೂಪಾಯಿಗಳ ದತ್ತಿ ನಿಧಿಯನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅನ್ನಿಗೇರಿ ತಾಲೂಕು ಘಟಕಕ್ಕೆ ನೀಡುವುದಾಗಿ ಜವಳಿ ಮತ್ತು ಸಕ್ಕರೆ ಖಾತೆ ಸಚಿವ ಶಂಕರಬ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದಾರೆ. ಅವರು ಅನ್ನಿಗೇರಿ ಪಟ್ಟಣದ ಶ್ರೀ ಅಮೃತೇಶ್ವರ ದೇವಸ್ಥಾನದ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. 54 ಕೋಟಿ ರೂಪಾಯಿಯನ್ನ ಅನ್ನಿಗೇರಿಯ ಕುಡಿ ನೀರು 24 ಗಂಟೆ ಸತತ 7 ದಿವಸಕ್ಕೆ ನೀರನ್ನು ಕೊಡ್ತಕ್ಕಂಥದ್ದು. ಇವತ್ತು ಈ ಭಾಗದಲ್ಲಿ ರೈತರ ಹೊಲಗಳಿಗೆ ರಸ್ತೆಯನ್ನು ಮಾಡಲಿಕ್ಕೆ ದುಡ್ಡು ಬಿಡುಗಡೆ ಆಗಿ ಟೆಂಡರ್ ಆಗಿರ್ತಕ್ಕಂಥದ್ದು. ಇವತ್ತು ಅನ್ನಿಗೇರಿಯಲ್ಲಿ ಒಂದು ಕ್ರೀಡಾ ಭವನವನ್ನು ಕಟ್ಟಿಸ್ತಕ್ಕಂಥದ್ದು 5 ಕೋಟಿ ರೂಪಾಯಿದಲ್ಲಿ. ಅಂದರೆ 5 ಕೋಟಿ ರೂಪಾಯಿದಲ್ಲಿ ಒಂದು ಕ್ರೀಡಾ ಭವನವನ್ನು ಕೂಡ ನಾವು ಕಟ್ಟಿಸ್ತಾ ಇದ್ದೀವಿ, ಇಂಡೋರ್ ಸ್ಟೇಡಿಯಂ. ಅದರಲ್ಲಿ ಕೂಡ ನಾನು ಸಾಹಿತ್ಯ ಪರಿಷತ್ತಿಗೆ ಏನಾರ ಅನುಕೂಲ ಮಾಡಬೇಕಂದ್ರೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾ ಒಂದು ಸಂಕೀರ್ಣವನ್ನು ನಾವು ಕಟ್ತಾ ಇದ್ದೀವಿ. ಆ 5 ಕೋಟಿ ರೂಪಾಯಿದಲ್ಲಿ ಅದು ಕನ್ನಡ ಶಾಲೆಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಅದರದ್ದು ಕೂಡ ನಮ್ಮ ಹರ್ಲಾಪುರ ಗುರುಗಳ ಒಂದು ಆ ನಕ್ಷೆಯನ್ನು ತೋರಿಸ್ಕೊಂಡು
ಆ ಕ್ರೀಡಾ ಭವನ ಏನಿದೆ ಅದು ಕೇವಲ ವ್ಯಾಯಾಮ ಶಾಲೆಗೆ ಅಷ್ಟೇ ಸೀಮಿತ ಆಗಬಾರ್ದು. ಅಲ್ಲಿ ಕೂಡ ಅದನ್ನು ಎದಕ್ಕರ ಉಪಯೋಗ ಮಾಡ್ತೀರಪ್ಪ ಅಂತಂದರೆ ಖಂಡಿತವಾಗಿ ಅದನ್ನು ಕೂಡ ತಾವು ಉಪಯೋಗ ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವೆಲ್ಲೂ ಕೂಡ ನಾವು ಅಡಿಗಲನ್ನು ಮಾಡ್ತಕ್ಕಂಥದ್ದು, ಕೆಲವು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದಕ್ಕೆ ಸಾಹಿತಿಗಳಾಗಿರ್ತಕ್ಕಂಥ ಪ್ರಕಾಶ್ ಅಂಗಡಿ ಅವರು, ನಮ್ಮ ಶಿವಶಂಕರ್ ಕಲ್ಲೂರವರು, ಷಣ್ಮುಖನ ಗುರುಕರ್ ಅವರು, ಹಾಳದೊಡ್ಡದವರು, ನಮ್ಮ ಹರ್ಲಾಪುರ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದ ಮಟ್ಟದಲ್ಲಿ ಏನೇನು ಆಗಬೇಕನ್ನುವಂಥ ಒಂದು ಪಟ್ಟಿಯನ್ನು ತಾವು ಕೊಟ್ಟರೆ ನಾನು ನಿಮ್ಮ ಜೊತೆ ಸಹಕಾರವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ವಾಲಿ ಗುರುಗಳು ಹೇಳ್ತಾ ಇದ್ದರು, ನಾನು ಅನ್ನಿಗೇರಿಗೆ ಹಳ್ಳಿಯವರು ಕಾಲೇಜ್ ಮಂಜೂರು ಮಾಡಿಸಿಕೊಟ್ಟಾಗ, ಭೂಮಿಯನ್ನು ಕೊಟ್ಟಾಗ ಭಾಳ ದೊಡ್ಡ ಕಾಲೇಜನ್ನು ನಾವು ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಡಬೇಕನ್ನುವಂಥ ಒಂದು ವಿನಂತಿ ಮಾಡಿಕೊಂಡಾಗ ಇವತ್ತು ಅದಕ್ಕೆ ಹೆಚ್ಚುವರಿಯಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಮೂಲಭೂತ ಸೌಕರ್ಯ ಏನೇನು ಬೇಕಾಗಿದೆ ಅವು ಎಲ್ಲವನ್ನು ಸ್ಥಳೀಯ ದಾಸೋಹ ಮಠದ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಹಾಗೂ ಡಾಕ್ಟರ್ ಎ ಶಿವಾಲಿ ಮಹಾರಾಜರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಡಾಕ್ಟರ್ ಲಿಂಗರಾಜ್ ಅಂಗಡಿ ಮಾತನಾಡಿ, ನೂತನ ಅನ್ನಿಗೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಅಭಿನಂದನೆ ಕೋರಿದ್ರು. ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ನೀಡಲಾಗುವುದು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಷಣ್ಮುಖಪ್ಪ ಕುರಿಕಾರ, ಪ್ರಕಾಶ್ ಅಂಗಡಿ, ಪ್ರೊಫೆಸರ್ ಎಸ್ ಹರ್ಲಾಪುರ, ಚುಂಬಣ್ಣ ಹಳದೋಟರ, ಶಿವಶಂಕರ್ ಕಲ್ಲೂರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಬಿವಿ ಅಂಗಡಿ, ಶ್ರೀಮತಿ ಲಲಿತಾ ಸಾಲಿಮಠ ಮಾತನಾಡಿದರು. ಅನ್ನಿಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ರವಿರಾಜ್ ವರ್ಣೇಕರ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಡಾಕ್ಟರ್ ಎ ಸಿ ಬಾಲಿ ಮಹಾರಾಜರು ಪದಗ್ರಹಣ ಬೋಧನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಕನ್ನಡ ಧ್ವಜವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಪ್ರಕಾಶ್ ಅಂಗಡಿ ಅವರು ನೂತನ ಅಧ್ಯಕ್ಷ ರವಿರಾಜ್ ವರ್ಣೇಕರ ಅವರಿಗೆ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಮಹೇಶ್ ಮುಂಡರಗಿ, ಬಸವರಾಜ್ ಕುಬಸದ, ಅರ್ಜುನ್ ಕಲಾಲ್, ಮಹೇಶ್ ಡಿ ಇನಾಮತಿ, ಅರುಣ್ ಹೂಗಾರ್, ಎನ್ಎಸ್ ಮೇಲ್ಮರಿ, ಶಶಿಕಲಾ ಮಂಜುನಾಥ್ ತೆಗಡಿ, ಈರಪ್ಪ ನಡುವಿನಹಳ್ಳಿ, ಯುಬಿ ಬಿಲಹಜನ್ನವರ, ಜುಬೀದಾ ಬೇಗಂ ಖಾ, ಅನ್ನಿಗೇರಿ ಈಶ್ವರಪ್ಪ ಉಳ್ಳಾಗಡ್ಡಿ, ಬಸವರಾಜ್ ಕುಪ್ಸದ, ಪಾಂಡಪ್ಪ ದ್ಯಾವನೂರ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ ಖಾದರ್ ನಡಕಟ್ಟಿನ, ಸುಭಾಷ್ ಚಂದ್ರ ಹೊಸ್ಮನಿ ಹಾಗೂ ಕನ್ನಡ ತಾಲೂಕು ಪರಿಷತ್ತಿಗೆ ನೂತನ ದತ್ತನಿಧಿ ನೀಡಿದ ಕಲ್ಲೋಡಿ ಗ್ರಾಮದ ಶ್ರೀಶೈಲ ಹುಲಿಮನಿ ಅವರಿಗೆ, ಕುಟುಂಬದವರಿಗೆ ಹಾಗೂ ಇವಿಎಂ ಹಿರೇಮಠ ಇನ್ನಿತರ ದತ್ತಿ ನೀಡಿದಂತೆ ಎಲ್ಲರಿಗೂ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಇನ್ನು ಕೋಳಿವಾಡ ಗ್ರಾಮದ ಬಾಲಕಿ ಕಾವೇರಿ ಕರಿಗಾರ ಹಾಗೂ ಮಹಮ್ಮದ್ ರಫೀಕ್ ಮುಳಗುಂದ ತಾಲೂಕಿನ ಬಲ್ಲರವಾಡ ದುರ್ಗಾದೇವಿ ಬಾಲಕಿಯರ ಕೋಲಾಟ ತಂಡ ಹಾಗೂ ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪ್ರಾರ್ಥನೆ ತೇಜಸ್ವಿನಿ ಹಾಗೂ ಅಪೂರ್ವ ಸುರಟೂರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನ ಬಸವರಾಜ್ ಕುರುಗುಂದ, ಸ್ವಾಗತ ಪ್ರಕಾಶ್ ಶಂಕು, ವೀರೇಶ್ ಕುಬ್ಸದ ವಂದನಾರ್ಪಣೆಯನ್ನು ನೆರವೇರಿಸಿದ್ರು. ಎರೆಪಗುರ್ಕರ್ S90 ಅನ್ನಿಗೇರಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮ, ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು. ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ದಿನಾಂಕ 12/3/2022ರಿಂದ 25/3/2022 ವಿಶೇಷ ಕೈಮಗ್ಗ ಮೇಳ ವಸ್ತು ಭಂಡಾರ 2022 ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದ್ದು ಎಲ್ಲ ವಸ್ತುಗಳ ಮೇಲೆ 20% ರಿಯಾಯಿತಿ ಕೂಡ ಇರಲಿದೆ. ಸ್ಥಳ ಕಲಾಭವನ ಆವರಣ, ಧಾರವಾಡ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು?
ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇಂದು ಬೆಳಗ್ಗೆ ಮಸ್ಕಿ ಪಟ್ಟಣದ ಹಳೆ ಬಸ್ ನಿಲ್ದಾಣ, ವಾಲ್ಮೀಕಿ ವೃತ್ತ ಹಾಗೂ ಅಶೋಕ ವೃತ್ತಗಳಲ್ಲಿ ಪ್ರತಾಪ್ಗೌಡ ಪಾಟೀಲ್ ಪ್ರತಿಷ್ಠಾನದಿಂದ ನಿರ್ಮಿಸಲಾಗಿದ್ದ ನೀರಿನ ಅರವಟಿಕೆಗಳನ್ನ ಪ್ರತಾಪ್ಗೌಡ ಪಾಟೀಲ್ ಹಾಗೂ ಮಹದೇವಪ್ಪಗೌಡ ಪೊಲೀಸ್ ಪಾಟೀಲ್ ಶ್ರೀಶೈಲ ಪಾದಯಾತ್ರಿಗಳಿಗೆ ನೀರು ಕೊಡುವ ಮೂಲಕ ಉದ್ಘಾಟಿಸಿದ್ದಾರೆ. ನೀರು ದಾಹ ನೀಗಿಸೋ ಜೀವಾಮೃತ, ಪಾಪ ನಿವಾರಿಸೋ ಪಾವನ ಗಂಗೆ, ಜೀವ ಉಳಿಸೋ ಜೀವಜಲ. ಅದರಲ್ಲೂ ಬೇಸಿಗೆ ಕಾಲದ ರಣಬಿಸಿಲಿಗೆ ರಾಮಬಾಣ ತಂಪಾದ ನೀರು. ಆಹಾರವಿಲ್ಲದೆ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಹೌದು, ಬಾಯಾರಿದಾಗ ನೀರು ನೀಡುವವರೇ ದೇವರು. ನೀರಿಲ್ಲದೆ ದೇಹದಿಂದ ಹೊರಬಾರದು ಬೆವರು. ನೀರಿಗೂ ಬೆವರಿಗೂ ನೇರ ಸಂಬಂಧವಿದೆ. ಬೆವರು ದುಡಿಮೆಯ ಸಂಕೇತ, ನೀರು ಜೀವದ ಸಂಕೇತ. ಜೀವವಿಲ್ಲದೆ ದುಡಿಮೆ ಇಲ್ಲ, ದುಡಿಮೆ ಇಲ್ಲದೆ ಬದುಕಿಲ್ಲ. ಬದುಕಿಗೂ ಜೀವಕ್ಕೂ ಸಂಪರ್ಕಗೊಂಡಿಯೇ ಈ ನೀರು. ಅಂತಹ ಜೀವಾಮೃತ ನೀರನ್ನ ಅರವಟ್ಟಿಗೆಯ ಮೂಲಕ ದಾರಿಹೋಕರಿಗೆ ನೀಡಿ ದಾಹ ನೀಗಿಸುವ ಪುಣ್ಯಮಯ ಕೆಲಸಕ್ಕೆ ಮಸ್ಕಿ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಪ್ರತಿಷ್ಠಾನದಿಂದ ಮುಂದಾಗಿರುವುದು ಅವರ ಜನಪರ ಜೀವಪರ ಕಾಳಜಿಗೆ ಹಿಡಿದ ಕೈಕನ್ನಡಿಯಾಗಿದೆ. ಇಂದು ಬೆಳಗ್ಗೆ ಮಸ್ಕಿ ಪಟ್ಟಣದ ಹಳೆ ಬಸ್ ನಿಲ್ದಾಣ, ವಾಲ್ಮೀಕಿ ವೃತ್ತ ಹಾಗೂ ಅಶೋಕ ವೃತ್ತಗಳಲ್ಲಿ ಪ್ರತಾಪ್ಗೌಡ ಪಾಟೀಲ್ ಪ್ರತಿಷ್ಠಾನದಿಂದ ನಿರ್ಮಿಸಲಾಗಿದ್ದ ನೀರಿನ ಅರವಟಿಕೆಗಳನ್ನು ಪ್ರತಾಪ್ಗೌಡ ಪಾಟೀಲ್ ಹಾಗೂ ಮಹದೇವಪ್ಪಗೌಡ ಪೊಲೀಸ್ ಪಾಟೀಲ್ ಶ್ರೀಶೈಲ ಪಾದಯಾತ್ರಿಗಳಿಗೆ ನೀರು ಕೊಡುವ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ HB ದಿವಟರ್, ದೊಡ್ಡಪ್ಪ ಕಡಬೂರು, ಡಾಕ್ಟರ್ ನಾಗನಗೌಡ ಮಸ್ಕಿಯ ಪ್ರಮುಖ ಹಿರಿಯರು ಮತ್ತು ಪುರಸಭೆ ಸದಸ್ಯರು ಹಾಗೂ ಪ್ರತಾಪ್ಗೌಡ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರಾದ ಪ್ರಸನ್ನ ಪಾಟೀಲ್ ಹಾಗೂ ಫೌಂಡೇಶನ್ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುರೇಶ್ ಪ್ರಧಾನ್, S9 TV, ಮಸ್ಕಿ. ಕರ್ನಾಟಕ ಯುವಶಕ್ತಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂತೋಷ್ ಅಂಗಡಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಮೇರಿ ವಿಧಾನಸೌಧದ ಮುಂಭಾಗದಲ್ಲಿ ಗಾಂಧಿ ವೃತ್ತದ ಪಕ್ಕ ನೀರಿನ ಅರವಟ್ಟಿಗೆ ಮಾಡೋದರ ಮೂಲಕ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಬುದ್ಧಿಮಾಂದ್ಯ ಹಾಗೂ ವಯಸ್ಕರ ಅನಾಥಾಶ್ರಮದಲ್ಲಿ ಆಶ್ರಮದ ಮುಂದೆ ಅನಾಥ ವೃದ್ಧರ ಕುಳಿತುಕೊಳ್ಳಲು ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಕರ್ನಾಟಕ ಯುವ ಶಕ್ತಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಅಂಗಡಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಗಾಂಧಿ ವೃತ್ತದ ಪಕ್ಕ ನೀರಿನ ಅರವಟ್ಟಿಗೆ ಮಾಡುವುದರ ಮೂಲಕ ಹಾಗೂ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಬುದ್ಧಿಮಾಂದ್ಯ ಹಾಗೂ ವಯಸ್ಕರ ಅನಾಥಾಶ್ರಮದಲ್ಲಿ ಆಶ್ರಮದ ಮುಂದೆ ಅನಾಥ ವೃದ್ಧರು ಕುಳಿತುಕೊಳ್ಳಲಿಕ್ಕೆ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ಅರವಟ್ಟಿಗೆ ಉದ್ಘಾಟನೆಗೆ ಆಗಮಿಸಿದ ಪರಮ ಪೂಜ್ಯ ರೌಡಕುಂದ ಶ್ರೀಗಳು ಹಾಗೂ ಮಾಜಿ ಸಂಸದೆ ಕೆ ವಿರೂಪಾಕ್ಷಪ್ಪ, ಶಾಸಕರ ಸಹೋದರ ಹಾಗೂ JDS ತಾಲೂಕು ಅಧ್ಯಕ್ಷರಾದ ಬಸವರಾಜ್ ನಾಡಗೌಡ್, RDCC ಬ್ಯಾಂಕ್ ಅಧ್ಯಕ್ಷರಾದ ಪಂಪನಗೌಡ್ ಬಾದರ್ಲಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವನಗೌಡ್ ಗೋರೆಬಾಳ್, ಅಮರೇಗೌಡ್, ಹಿರಿಯ ವಕೀಲರು ತಿಮ್ಮಣ್ಣ ನಾಯಕ್, ಪ್ರಾಂಶುಪಾಲರು ಬಸವರಾಜ್ ಅಂಗಡಿ ಬೂಚಲ್ದಿನಿ, ವೀರೇಶ್ ಯಡಿಯೂರು ಮಠ, ಸಿದ್ದು ಹೂಗಾರ, ಚನ್ನಬಸವಸ್ವಾಮಿ, ನಾಗರಾಜ್ ಗಸ್ತಿ ಸೇರಿದಂತೆ ನೀರಿನ ಅರವಟ್ಟಿಗೆ ಉದ್ಘಾಟಿಸಿ ಶುಭ ಹಾರೈಸಿದರು. ನಂತರ ಮಾತನಾಡಿದ ವಕೀಲರು, ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ದೊಡ್ಡ ಗುಣ ಬಂದಿದೆ, ಉತ್ತಮವಾದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅವರ ಸೇವೆ ನಿರಂತರವಾಗಿ ಸಮಾಜದಲ್ಲಿ ನಡೆಯಲಿ ಎಂದರು. ನಂತರ ಮಾತನಾಡಿದ ಸಂತೋಷ್ ಅಂಗಡಿ, ರಾಜಕೀಯ ಪಕ್ಷ ಯಾವುದೇ ಇರಲಿ ಎಲ್ಲಾನೂ ಮರೆತು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಕರೆದರೆ ನಮ್ಮ ತಮ್ಮ ಕರೆದಿದ್ದಾನೆ ಎಂದು ಎಲ್ಲಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ಇವರ ಪ್ರೀತಿ ಆಶೀರ್ವಾದ ನನಗೆ ಶಕ್ತಿ ಹಾಗೂ ನನ್ನ ಸ್ನೇಹಿತರು ಅವರಿಗೆ ಅವರದೇ ಆದ ಸಂಘ ಸಂಸ್ಥೆಗಳು ಕೆಲಸಗಳು ಇದ್ದು, ಆದರೆ ಸಮಾಜ ಸೇವೆ ಅಂತ ಬಂದಾಗ ಎಲ್ಲರೂ ಸೇರಿ ಕೆಲಸ ಮಾಡುತ್ತೇವೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. S9 TV ಸಿಂಧನೂರು. ಅಪ್ಪು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜೇಮ್ಸ್ ಸಿನಿಮಾಕ್ಕೆ ಶುಭ ಹಾರೈಸಿದ ಶಾಸಕ ದೊಡ್ಡನಗೌಡ ಪಾಟೀಲ್, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಬಹುನಿರೀಕ್ಷಿತ ಜೇಮ್ಸ್ ಚಿತ್ರ ಯಶಸ್ವಿಯಾಗಲಿ ಅಂತ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ಶ್ರೀನಿವಾಸ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಿತ್ರಕ್ಕೆ ಶುಭ ಕೋರಿದರು. ಅಪ್ಪು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜೇಮ್ಸ್ ಸಿನಿಮಾಕ್ಕೆ ಶುಭ ಹಾರೈಸಿದ ಶಾಸಕ ದೊಡ್ಡನಗೌಡ ಪಾಟೀಲ್, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಬಹು ನಿರೀಕ್ಷಿತ ಚಿತ್ರ ಜೇಮ್ಸ್ ಯಶಸ್ವಿಯಾಗಲೆಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಸರ್, ನೋಡಿದಾಗ ನಿಮಗೆ ಮನಸ್ಸಿಗೆ ಮುಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಸೀನನ್ನು ಅನುಭವ ಹಂಚಿಕೊಳ್ಬೋದಾ ನಮ್ಮ ಜೊತೆ? ಸೀನು
ಅನುಭವ ಹಂಚ್ಕೊಳ್ಳೋಕೆ ನನಗೆ ಮಾತು ಶಬ್ದಗಳು ಬರ್ತಾ ಇಲ್ಲ ಆ ಸೀನ್ ಹಂಚ್ಕೊಳ್ಬೇಕಂದ್ರೆ. ನೋಡಿ, ಆ ಟೆರರಿಸ್ಟ್ ಬಂದಾಗ ಕೃಷ್ಣ ಮಗು ಇರುತ್ತಲ್ಲ, ಆ ಮಗುನ ಎತ್ಕೊಂಡು ತಾಯಿ ಎಳ್ತಾ ಇರ್ತಾಳೆ, ತೂಗ್ತಾ ಇರ್ತಾಳೆ. ತಂದೆ ಬಂದು ಕೇಳಿದಾಗ ಆತಂಕವಾದಿಗಳು ಬಂದು ಡೋರನ್ನು ಬಡಿದಾಗ ಹೆಂಡತಿ ಹೇಳ್ತಾಳೆ ಏನಂತ, ಬೇಡ, ಬುದ್ಧಿಮತ್ತೆಯಿಂದ ನಾವು ಕೆಲಸ ಮಾಡೋಣ, ನಾನು ನೋಡ್ಕೋತೀನಿ, ನೀವು ಹೋಗಿ ಅಲ್ಲಿ ಅಡ್ಕೊಳ್ಳಿ ಅಂತೇಳಿ ಡ್ರಮ್ನಲ್ಲಿ ಅಡ್ಕೊಳ್ರಿ, ಆ ಭತ್ತ ಇರ್ತಕ್ಕಂಥ ಅಕ್ಕಿ ಇರ್ತಕ್ಕಂಥ ಡ್ರಮ್ನಲ್ಲಿ ಅಡ್ಕೊಳ್ರಿ ಅಂತ ಹೇಳಿದಾಗ ಹೋಗಿ ಅನಿವಾರ್ಯವಾಗಿ ಹೋಗಿ ಅಡ್ಕೊಳ್ತಾರೆ. ಬೇಡ ಅಂತ ಕೇಳಿದ್ರು ಕೇಳಲಿಲ್ಲ, ಆದರೂ ಹೆಂಡತಿ ಒತ್ತಾಯ ಮಾಡಿ ಕಳಿಸಿದರು. ಆದರೂ ಆತಂಕವಾದಿಗಳು ಬಂದು, ಟೆರರಿಸ್ಟ್ ಬಂದು ಅವನಲ್ಲಿ ಅಕ್ಕಿ ಬಿದ್ದಿರ್ತಕ್ಕಂಥದ್ದು ನೋಡಿ ಇಲ್ಲೇ ಅಡಗಿದೆ ಅನ್ನೋ ಒಂದು ಅನುಮಾನವನ್ನು ಪಟ್ಟು ಆ ಬ್ಯಾರಲ್ಗೆ ಗುಂಡು ಹೊಡೆದು ಆ ರಕ್ತ ಹರಿದು ಬಂದು ಏನು ಬರುತ್ತಲ್ಲ, ಆ ಹೆಂಡತಿಗೆ ಅದನ್ನು ಅಕ್ಕಿ ತಿನ್ನಿಸ್ಲಿಕ್ಕೆ ರಕ್ತದ ಮೊದಲಿಗೆ ಮುಟ್ಟಿರ್ತಕ್ಕಂಥ ಅಕ್ಕಿಯನ್ನು ತಿನ್ನಿಸ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆಯಲ್ಲ, ಅಮಾನವೀಯತೆ ಏನಿದೆ, ಅದು ಎಂಥ ಕಠೋರವಾದ ಮನುಷ್ಯನವರಿಗೂ ಕೂಡ ಒಂದು ಕಲ್ಲು ಹೃದಯವನ್ನು ಕೂಡ ಕರೆಸ್ತಕ್ಕಂಥ ಒಂದು ಆ ಘಟನೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದರೆ ಅದು ಭಾಳ ಮಾನವೀಯತೆಯನ್ನು ಮರೆತು ಬಿಟ್ಟು ಮಾಡಿರ್ತಕ್ಕಂಥ ಒಂದು ಕೃತ್ಯ ಅನ್ನೋದು ಮಾತನ್ನು ಹೇಳ್ತೀನಿ. ಶ್ರೀನಿವಾಸ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ ಶಾಸಕ ದೊಡ್ಡನಗೌಡ ಪಾಟೀಲ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಿತ್ರಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಚಿತ್ರಮಂದಿರದ ಮಾಲೀಕರು ಹಾಗೂ ನಗರಸಭೆ ಅಧ್ಯಕ್ಷರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಸಚಿನ್ ಸಾಲಿಮಠ, S9 TV, ಇಳಕಲ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನೆಲ, ಜಲ, ನಾಡು, ನುಡಿ ಬಗ್ಗೆ ಅಪಾರ ಕಾಳಜಿಯನ್ನ ಉಳ್ಳ ಸಂಘಟನೆಯಾಗಿದ್ದು, ಕನ್ನಡ ನಾಡಿಗಾಗಿ ಅನೇಕ ಸಾಹಿತಿಗಳು ಕಥೆ, ಕಾದಂಬರಿ, ಕವನ ಸಂಕಲನಗಳನ್ನ ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಅಂತ ಹಟ್ಟಿ ಚಿನ್ನದಗಣಿ ಅಧ್ಯಕ್ಷ ಮಾನಪ್ಪ ವಜ್ಜಲ್ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನೆಲ, ಜಲ, ನಾಡು, ನುಡಿ ಬಗ್ಗೆ ಅಪಾರ ಕಾಳಜಿ ಉಳ್ಳ ಸಂಘಟನೆಯಾಗಿದ್ದು, ಕನ್ನಡ ನಾಡಿಗಾಗಿ ಅನೇಕ ಸಾಹಿತಿಗಳು ಕಥೆ, ಕಾದಂಬರಿ, ಕವನ ಸಂಕಲನಗಳನ್ನು ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಡಾಕ್ಟರ್ ಮಾನಪ್ಪ ವಜ್ಜಲ್ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ಗುರುಭವನದಲ್ಲಿ ಆಯೋಜಿಸಲಾಗಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತಾಶ್ರಯದಲ್ಲಿ ನೂತನ ಅಧ್ಯಕ್ಷರ ಪದಗ್ರಹಣ ಮತ್ತು ಕಾರ್ಯ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇದೇ ವೇಳೆ ಸಿಬಿ ಚಿಲ್ಕರಾಗಿ ಅವರು ಬರೆದಿರುವ ತಿಗರಿ ತಿರುಗಿದ ಮ್ಯಾಲೆ ಎಂಬ ಗಜಲ್ ಕೃತಿ ಬಿಡುಗಡೆ ಮಾಡಿದರು. ಒಂದು ಗುರಿ ಒಗ್ಗಟ್ಟಾಗಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಕನ್ನಡಕ್ಕಾಗಿ ಅನೇಕ ಹೋರಾಟಗಳು ಎಲ್ಲ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು ಅನೇಕ ರೀತಿಯಿಂದ ಹೋರಾಟಗಳನ್ನು ನಾವು ಕನ್ನಡಕ್ಕಾಗಿ ಶ್ರಮಿಸ್ತಕ್ಕಂಥದ್ದನ್ನು ನಾವು ಕಾಣಬೇಕು. ಇದು ನಮ್ಮ ಧರ್ಮ ಕೂಡ ಮಾಡಬೇಕಾದರೂ ನಮ್ಮ ಧರ್ಮವೂ ಕೂಡ. ನಾವು ಕನ್ನಡಿಗರಾಗಿ ಕನ್ನಡಕ್ಕಾಗಿ, ನಮ್ಮ ನೆಲಕ್ಕಾಗಿ, ನಮ್ಮ ಜಲಕ್ಕಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಇದೆ. ನಮ್ಮ ಕರ್ತವ್ಯ ಕೂಡ ಆಗ್ತದೆ ಅಂತ ನಾವು ಭಾವಿಸ್ತೇವೆ. ಕನ್ನಡ ಪರಿಷತ್ತಿನ ಸಾಹಿತ್ಯ ಅಂತ ಬಂದಾಗ ಅದರ ವಿಶೇಷವಾಗಿ ಸಾಹಿತ್ಯಗಳನ್ನು ನಾವು ಎಷ್ಟು ಕೊಂಡಾಡಿದ್ರು ಕಡಿಮೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣ್ ಗೌಡ್ ಪಾಟೀಲ್ ಬಯ್ಯಾಪುರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳೊಂಡಿ, ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡೂರು, ಬಿಇಒ ಹುಂಬಣ್ಣ ರಾಠೋಡ್, ಸಾಹಿತಿ ಮಹಾಂತೇಶ್ ಮಸ್ಕಿ, ಬಿಜೆಪಿ ಅಧ್ಯಕ್ಷ ಶ್ರೀ ವೀರನಗೌಡ ಪಾಟೀಲ್ ಲೆಕ್ಕಿಹ, ಡಾಕ್ಟರ್ ಶಿವಬಸಪ್ಪ ಹೆಸರೂರು, ಸಣ್ಣಸಿದ್ದಯ್ಯ ಸ್ವಾಮಿ, ಹುಲ್ಲೇಶ್ ಸಾಹುಕಾರ್ ಸೇರಿದಂತೆ ಶಿಕ್ಷಕರು ಹಾಗೂ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಬಸವರಾಜನೂರು, S9 TV, ಲಿಂಗಸ್ಗೂರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏರ್ಪಟ್ಟಿದ್ದು, ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗಿಯಾಗುವ ವಿದ್ಯಾರ್ಥಿಗಳಿಗೆ ನುರಿತ ಕೆಎಎಸ್ ಶಿಕ್ಷಣ ತಜ್ಞರಿಂದ ಉಚಿತವಾಗಿ ಕಾರ್ಯಾಗಾರ ಆಯೋಜನೆ ನಡೆಸಿದ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ನಗರದಲ್ಲಿನ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಕೆಎಎಸ್, PSI, FDSDA,
ವಿವಿಧ ಹುದ್ದೆಗಳು ಇಲಾಖೆಯಲ್ಲಿರುವ ಪೊಲೀಸ್ ಹುದ್ದೆಗಳು ಸೇರಿದಂತೆ ಇನ್ನು ಹಲವಾರು ಹುದ್ದೆಗಳಿಗೆ ನಡೆದ ಕೆಎಎಸ್ ಪಾಸಾದ ನುರಿತ ತಜ್ಞರಿಂದ ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏರ್ಪಟ್ಟಿದ್ದು, ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗಿಯಾಗುವ ವಿದ್ಯಾರ್ಥಿಗಳಿಗೆ ನುರಿತ ಕೆಎಎಸ್ ಶಿಕ್ಷಕ ತಜ್ಞರಿಂದ ಉಚಿತವಾಗಿ ಕಾರ್ಯಾಗಾರ ಆಯೋಜನೆ ನಡೆಸಿದ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ನಗರದಲ್ಲಿನ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿನ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಕೆಎಎಸ್, ಪಿಎಸ್ಐ, ಎಫ್ಡಿಎ, ಎಸ್ಡಿಎ, ವಿವಿಧ ಪೊಲೀಸ್ ಇಲಾಖೆಯ ಹುದ್ದೆಗಳು ಸೇರಿದಂತೆ ಇನ್ನೂ ಹಲವಾರು ಹುದ್ದೆಗಳಿಗೆ ನಡೆದ ಕೆಎಎಸ್ ಪಾಸಾದ ನುರಿತ ತಜ್ಞರಿಂದ ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಮ್ಮ ಜೀವನದಲ್ಲಿ ಕುಗ್ಗದೆ ಪರಿಶ್ರಮ ಪಟ್ಟರೆ ಒಂದಿನ ಲಕ್ ಒಲಿದು ಬರುವುದು ಖಚಿತ. ಆದರೆ ಯಾರು ಯಾರನ್ನ ಕೀಳಾಗಿ ಕಾಣಬೇಡಿ. ಎಲ್ಲರಿಗೂ ಅವರದೇ ಆಗಿರುವ ಜ್ಞಾನ ಇದ್ದೇ ಇರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕಾದ್ರೆ ನೀವೆಲ್ಲರೂ ಸ್ವಲ್ಪ ಕಷ್ಟಪಟ್ಟರೆ ಸಾಕು, ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಎಂದು ಕೆಎಎಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಹಾಗೆಯೇ ಅವರು ಮಾಡಿರುವ ಶ್ರಮದ ಕುರಿತು ಮಾಹಿತಿ ನೀಡಿದ್ರು. ನಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕಾದ್ರೆ ನಮಗೆ ಮಾರ್ಗದರ್ಶಕರು ಬೇಕೇ ಬೇಕು. ಆದ್ದರಿಂದ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗುವುದು ತುಂಬಾ ಕಷ್ಟವಿದೆ. ಆದರೆ ಸರಿಯಾಗಿ ನಾವು ಮಾರ್ಗದರ್ಶಕರನ್ನ ಇಟ್ಟುಕೊಂಡು ಸರಿಯಾಗಿ ಮಾಹಿತಿ ಪಡೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿದರೆ ಮಾತ್ರ ಯಶಸ್ಸು ಸಿಗಲು ಸಾಧ್ಯ. ಸೋಲೆ ಗೆಲುವಿನ ಸೋಪಾನ ಎಂದು ಕೆಎಎಸ್ ಅಧಿಕಾರಿ ತಿಳಿಸಿದರು. ಹಾಗೆಯೇ ಇನ್ನೂ ಹಲವು ಶಿಕ್ಷಕರು ಮತ್ತು ಅಧಿಕಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಸೊ ಅಂದ್ರೆ ನೀವೆಲ್ಲ ಮತ್ತೆ ನಾಳೆ ಗಾಡಿ ಹಿಡಿದ ಸರ್ ಫೋನ್ ಹಚ್ಚಿ ಯಾರು ಹಚ್ಚಾಕೋಬೇಡ್ರಿ. ಜಸ್ಟ್ ಇವ್ರು ಸರ್ ಆಗಲಿ, ಆಮೇಲೆ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು ಡಿಎಡ್ ಇದ್ರೆ ದೊಡ್ಡಲ್ಲಿ ಬೆಳೆದ ಒಂದು ಅತಿ ದೊಡ್ಡ ಸಾಧನೆ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಅಂತೇಳಿ ಕೇವಲ ಒಂದೇ ಪೋಸ್ಟ್ ಇದ್ದೇವೆ. ಬಹುತೇಕ ಹುಡುಗರಿಗೆ ಬಹಳ ದೊಡ್ಡ ಇರ್ತದೆ ಸರ್. 500 ಪೋಸ್ಟ್ಗಳಲ್ಲಿ 1500 ಅದಾವು. ಸ್ಟೇಟ್ಗೆ ಒಂದೇ ಪೋಸ್ಟ್ 5 ಇದು 2 ಹೈದರಾಬಾದ್ ಕರ್ನಾಟಕ ಹೋದು 3, ಒಂದೊಂದು ಜನರಲ್, ಒಂದು ಗ್ರೂಪ್, ಇನ್ನೊಂದು ಗ್ರೂಪ್. ಒಂದೇ ಪೋಸ್ಟ್ ಐತಿ. ನಾ ಏನು ಆಗ್ತೀನಿ ಹಾಗಾಗಿ ಬಿಡೋ ಸಾಹೇಬ್ ಅಂತ ನಾನು ಸಾಹೇಬ್ ಅಂತ ಮಾತಾಡ್ತೀವಿ. ನೀನ ಒಂದು ಯಾಕೆ ಆಗ್ಬಾರ್ದು, ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ವಿ. ಅದು ಒಂದೇ ಪೋಸ್ಟ್ಗೆ ಸ್ಟೇಟ್ಗೆ ಟಾಪ್ ಬಂದ ಪ್ರೈಮರಿ ಸ್ಕೂಲ್ ಇದಕ್ಕೊಂದು ಡ್ಯೂಟಿ ಮಾಡ್ಕೊಂಡನ ಮೊರಾರ್ಜಿ ಕಾಲೇಜಿನ ಅಲ್ಪಸಂಖ್ಯಾತರ ಇಲಾಖೆ ಮೊರಾರ್ಜಿ ಕಾಲೇಜಿನ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಅನ್ಕೊಂಡೆ ಸರ್. ಅದೇ ಸೊ ಹಾಗೆಯೇ ಟಾರ್ಗೆಟ್ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದ ವಿವಿಧ ಹುದ್ದೆಗಳಲ್ಲಿ ಆಯ್ಕೆಯಾದ ಪ್ರತಿಭೆಗಳನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನುರಿತ ಶಿಕ್ಷಕರಾದ ಮಂಜುನಾಥ್ ಬಿ, ಸಾಧನಾ ಅಕಾಡೆಮಿ ಸಂಸ್ಥಾಪಕರು ಈರಣ್ಣ ಪಟ್ಟಣಶೆಟ್ಟಿ, ಕೆಎಎಸ್ ಅಧಿಕಾರಿಗಳಾದ ಶ್ರೀಧರ್ ಗೋಟೂರ್, ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್, ಮಾರ್ಕೆಟ್ ಪೊಲೀಸ್ ಠಾಣೆಯ ಪಿಎಸ್ಐ ವಿಠಲ್ ಹಾವನ್ನವರ್, ಸಂಗಮೇಶ್ ಬಿರಾದರ್, ಸಂತೋಷ್ ದಳವಾಯಿ, ವಿಠೋಬಾ ಹೋನ್ಖಾಂಡೆ, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಸಂಸ್ಥಾಪಕರು ಆಗಿರುವ ಪಿವಿ ಮೀಟಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕುಂಬ್ಳೆ, S9 TV, ಬೆಳಗಾವಿ. ಇವಿಷ್ಟು ಈ ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ
ಶಾಂತಕ್ಕನ್ ಶೋ ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ. ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮ, ಕಾವೇರಿ ಹ್ಯಾಂಡ್ಲೂಮ್ಸ್, ಬೆಂಗಳೂರು. ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾ ಪಂಚಾಯತ್, ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ದಿನಾಂಕ 12/3/2022ರಿಂದ 25/3/2022 ವಿಶೇಷ ಕೈಮಗ್ಗ ಮೇಳ ವಸ್ತು ಬಂಧಾರ 2022 ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದ್ದು ಎಲ್ಲ ವಸ್ತುಗಳ ಮೇಲೆ 20% ರಿಯಾಯಿತಿ ಕೂಡ ಇರಲಿದೆ. ಸ್ಥಳ ಕಲಾಭವನ ಆವರಣ, ಧಾರವಾಡ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142111250. ಷರತ್ತು ಮತ್ತು ನಿಯಮಗಳು ಅನ್ವಯ.